ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಲಿಯುಗದಲ್ಲಿ ಅಥವಾ ಕಂತ್ರಯುಗದಲ್ಲಿ ನಾವೆಲ್ಲರೂ ಇವಾಗಿದ್ದೀವಿ. ಈ ಕಲಿಯುಗದಲ್ಲಿ, ಈ ಕಂತ್ರಯುಗದಲ್ಲಿ ಹೆಚ್ಚಾಗಿ ಈ ಭೂಮಿ ಮೇಲೆ ಮನುಷ್ಯರು ಕೆಟ್ಟವರೇ ಇದ್ದಾರೆ. ಭೂಮಿ ಹುಟ್ಟಿದಾಗ ಸತ್ಯಯುಗ ಅಂತ ಒಂದಿತ್ತು, ಅಥವಾ ಕೃತಯುಗ ಅಂತ. ಆಗ 100ಕ್ಕೆ 100ರಷ್ಟು ಸತ್ಯವಂತರಿದ್ದರು. 100ಕ್ಕೆ 100ರಷ್ಟು ಸತ್ಯವಂತರಿದ್ದರು. ಅದು ಕೃತಯುಗ ಅಥವಾ ಸತ್ಯಯುಗ ಅಂತ ಕರೀತಾಯಿದ್ರು. ಇದು ಮೊದಲ ಯುಗ. ಮೊದಲ ಯುಗ ಲಕ್ಷಾಂತರ ಕೋಟ್ಯಾಂತರ ವರ್ಷ ಇತ್ತು ಆ ಯುಗ. ಎರಡನೇ ಯುಗ ತ್ರೇತಾಯುಗ, ಅಂದರೆ ಶ್ರೀರಾಮಚಂದ್ರ ಪ್ರಭು ಇದ್ರಲ್ಲ ಆ ಯುಗ. ಆ ಯುಗ ಲಕ್ಷಾಂತರ ವರ್ಷ ಇತ್ತು. ಆಗ ಕೆಟ್ಟವರು ಕೇವಲ ಒಬ್ಬರೋ ಇಬ್ಬರೋ ಇದ್ದರು. ಇನ್ನು ಉಳಿದವರೆಲ್ಲ ಒಳ್ಳೆಯವರೇ ಇದ್ದರು. ಶ್ರೀರಾಮಚಂದ್ರ ಪ್ರಭು ಕಾಲಮಾನದಲ್ಲಿ ಒಳ್ಳೆ ಋಷಿಮುನಿಗಳು, ತಪಸ್ವಿಗಳು, ಯೋಗಿಗಳು ಇದ್ದರು. ಆದರೆ ದ್ವಾಪರ ಯುಗ ಬಂದ ಮೇಲೆ 100ಕ್ಕೆ 25ರಿಂದ 30 ಜನ ಕೆಟ್ಟವರು ಉಳ್ಕೊಂಡ್ರು. ಕೇವಲ 60 ಜನ 70 ಜನ ಒಳ್ಳೆಯವರು ದ್ವಾಪರ ಯುಗದಲ್ಲಿ. ಅನಂತರ ಕಲಿಯುಗ ಬಂತು. ಇಲ್ಲಿ 60-70 ಜನ ಕೆಟ್ಟವರು, ಕೇವಲ 30 ಜನ ಒಳ್ಳೆಯವರು ಕಲಿಯುಗದಲ್ಲಿ. ಈ ಕಲಿಯುಗನೂ ಹೊಲ್ಟಾಯ್ತು. ಈಗ ಅದೂ ಇಲ್ಲ. ಈಗ ನಡೀತಾ ಇರೋದು ಪ್ರೆಸೆಂಟು. ಈಗ ಪ್ರೆಸೆಂಟ್ ನಡೀತಾ ಇರೋದು ಕಂತ್ರಿಯುಗ. ಕಂತ್ರಿಯುಗ ಇದು. ಹೆಚ್ಚಾಗಿ ಕೆಟ್ಟವರೇ, ಅವ್ಯಾಕಿಗಳೇ, ದುಷ್ಟರೇ, ನೀಚರೇ, ನಿಕೃಷ್ಟರೇ ನಮ್ಮ ಸುತ್ತಲೂ ಇರ್ತಾರೆ. ಇಂಥ ನೀಚ ನಿಕೃಷ್ಟರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡು ವಿಲವಿಲ ಅಂತ ನರಳ್ತಾ ಇರ್ತೀವಿ. ನೀವೇನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ 108 ವಿಘ್ನಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳು ಎದುರಾಗ್ತವೆ. ಒಂದು ಕೆಲಸ ನೀವು ಕಷ್ಟಪಟ್ಟು ಸಾಧನೆ ಮಾಡಬೇಕಂತ ಆಸೆ ಪಟ್ಟರೂ ಕೂಡ, ಒಳ್ಳೆಯ ಮಾರ್ಗದಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದ್ರೂ ಕೂಡ, ಏನೋ ಕಷ್ಟಪಟ್ಟು ಪ್ರೈಮರಿ ಸ್ಕೂಲಿಂದ LKG, ಪ್ರಿ-KG, ಪ್ರೈಮರಿ ಸ್ಕೂಲಿಂದ, ಮಿಡ್ಲ್ ಸ್ಕೂಲಿಂದ, ಹೈಸ್ಕೂಲಿಂದ, ಕಾಲೇಜ್ ಓದಿ ಅನಂತರ ಯಾವುದೋ ಒಂದು ಟ್ರೈನಿಂಗ್ ಮಾಡಿ, ತರಬೇತಿ ಮಾಡಿ, ಕಷ್ಟಪಟ್ಟು ಏನೋ ಒಂದು ಉದ್ಯೋಗ ಗಿಟ್ಸ್ಕೊಂಡು, ಅದು ಗಿಟ್ಸ್ಕೊಳ್ಳೋಕೆ ಕಷ್ಟ ಆಗಿ, ಅಥವಾ ಸ್ವಂತ ಉದ್ಯೋಗ ಮಾಡೋಕ್ಕೆ ಹೋಗಿ ಯಾವುದೋ ಅಂಗಡಿ, ಹೋಟೆಲ್ಲು, ಯಾವುದೋ ಟ್ರಾನ್ಸ್ಪೋರ್ಟ್, ಕಾರೋ ಗೀರೋ, ಟ್ಯಾಕ್ಸಿ ಗೀಕ್ಸಿ ಅಂತ ಹೋದರೂ ಕೂಡ, ಯಾವುದೋ ಒಂದು ಇಂಡಸ್ಟ್ರಿ, ಫ್ಯಾಕ್ಟ್ರಿ ಗೀಕ್ಟ್ರಿ, ಯಾವುದೋ ಮೆಡಿಕಲ್ ಸ್ಟೋರೋ, ಅಂಗಡಿನೋ ಗಿಂಗಡಿನೋ, ಹೋಟೆಲೋ, ತರಕಾರಿ ಅಂಗಡಿನೋ, ಹಣ್ಣು ಅಂಗಡಿನೋ, ಏನಾದರೂ ಸರಿ, ನೀವು ಕಷ್ಟಪಟ್ಟು ಮಾಡೋಣ, 3 ಕಾಸು ಸಂಪಾದನೆ ಮಾಡೋಣ ಅಂತ ಹೋದರೆ 108 ವಿಘ್ನಗಳು. ಯಾರ್ಯಾರೋ ಬರ್ತಾರೆ, ಏನೇನೋ ಕೇಳ್ತಾರೆ. ಇಲ್ಲದೆ ಕಾಲು ಕೆರ್ಕೊಂಡು ಇಲ್ದಿದ್ದೆಲ್ಲ ಮಾತಾಡ್ತಾರೆ, ತರಳೆ ಮಾಡ್ತಾರೆ. ನೀಚ ನಿಕೃಷ್ಟರು ಎಲ್ಲೆಲ್ಲೋ ವಂಚನೆ ಮಾಡ್ತಾರೆ. ನೀಚ ನಿಕೃಷ್ಟರು ಏನೇನೋ ದೋಚ್ಕೊಂಡು ಹೋಗ್ತಾರೆ, ನಮ್ಮದು ಕಳ್ತನ ಮಾಡ್ತಾರೆ. ನಮ್ಮದೆಲ್ಲ ದೋಚ್ಕೊಂಡು ನಮ್ಮನ್ನು ತುಳಿತಾರೆ. ಇಂಥ ನೀಚ ನಿಕೃಷ್ಟರು ಮಧ್ಯೆ ಒಳ್ಳೆಯವರು ಇವತ್ತು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಈಗ ನೀವು ಮಾತ್ರ 600 mg ತಗೋತೀರ ದೊಡ್ಡವರು. 500 600 ಕೊಡ್ತಾರೆ ಮಾತ್ರೆ, ತಲೆನೋವಿಗೆ, ಜ್ವರಕ್ಕೆ ಎಲ್ಲ. ಅದೇ ರೀತಿ ಯಾರಾದರೂ ಕೈ ಕಾಲು ಕಟ್ಟಾದರೆ, ಆಕ್ಸಿಡೆಂಟ್ ಆಗಿ, ಇನ್ನೇನೋ ಸೂಸೈಡ್ ಮಾಡೋಕ್ಕೆ ಹೋಗಲಿ, ವಿಷ ತಗೊಂಡ್ರೆ, ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿದ್ದರೆ ಅವ್ರಿಗೆಲ್ಲ ಒಂದು 500-600 mg ಕೊಡ್ತಾರೆ. ಅದು ಡಾಕ್ಟ್ರ್ ಗೊತ್ತು, ನನಗೆ ಗೊತ್ತಿರೋ ಹಾಗೆ ಹೇಳ್ತಾಯಿದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ. ಆದರೆ ಮಕ್ಕಳಿಗೆ ಹಂಗಲ್ಲ, ಭಾಳ ಕಡಿಮೆ, 50 mg 100 ಒಳಗೆ ಮಕ್ಕಳಿಗೆ. ಅದೇ ದೊಡ್ಡವ್ರಿಗೆ 600-500 ಕೊಡ್ಬೋದು.
ಆದರೆ ವಯಸ್ಸಾಗಿರೋರಿಗೆ ವಯಸ್ಸಾದಂಗೆಲ್ಲ ಅವ್ರ ಶರೀರ ವೀಕ್ ಆದಂಗೆಲ್ಲ ಆ MGನ ಕಡಿಮೆ ಮಾಡಬೇಕು. ಇಂಜೆಕ್ಷನ್ ಇರ್ಬೋದು, ಮಾತ್ರೆ ಇರ್ಬೋದು, ಸಿರಪ್ ಇರ್ಬೋದು, ಪವರ್ ಕಡಿಮೆ ಕೊಡಬೇಕು ವಯಸ್ಸಾದವ್ರಿಗೆ, ಮಕ್ಕಳಿಗೆ. ಆವಾಗ ಅವ್ರು ತಡ್ಕೋತಾರೆ. ಇಲ್ಲಾಂದರೆ ದೇವರೇ ಗತಿ. ಆದರೆ ವಯಸ್ಸಾದ್ಮೇಲೆ ಅವ್ರಿಗೆ ರೋಗ ಬಂದಿರುತ್ತೆ, ರೋಗ ತುಂಬ ಪೀಡಿಸ್ತಾ ಇರುತ್ತೆ. ಮೈಯಲ್ಲಿರೋ ಮೂಳೆಗಳು, ಮಾಂಸಖಂಡಗಳು, ಹೃದಯ, ಕಿಡ್ನಿ, ಕರುಳುಗಳು, ಇನ್ನೊಂದು ಮತ್ತೊಂದು ಬ್ರೈನು, ಶ್ವಾಸಕೋಶಗಳೆಲ್ಲ ವೀಕ್ ಆಗಿರುತ್ತೆ. ಅವುಗಳಿಗೆ ಏನೋ ಒಕ್ಕರ್ಸ್ಕೊಂಡಿರುತ್ತೆ ಕಾಯಿಲೆ, ರೋಗ. ಅವ್ರು ಮಾಡಬಾರ್ದು ಪಾಪಗಳು ಮಾಡಿ ಒಕ್ಕರ್ಸ್ಕೊಂಡಿರುತ್ತೆ. ಅಥವಾ ಅವರು ಪೂರ್ವಿಕರು, ತಾತ ಮುತ್ತಾದ ಅವ್ರ ಮೇಲೆ ಇರ್ತಾರೆ ಪೂರ್ವಿಕರು. ಅವ್ರು ಯಾವುದೋ ಪಾಪಗಳು ಮಾಡಿ ಏನೇನೋ ಕೆಟ್ಟದ್ದು ಮಾಡಿರ್ತಾರೆ. ಅದು ವಂಶವಾಹಿ ಬಂದ್ಬಿಟ್ಟಿರುತ್ತೆ ಇವ್ರಿಗೆ, DNA ಅವ್ರ DNA ಬಂದ್ಬಿಟ್ಟಿರುತ್ತೆ. ಅವ್ರ ಕರ್ಮ ಇವ್ರಿಗೆ ಒಕ್ಕರ್ಸ್ಕೊಂಡಿರುತ್ತೆ. ಪಾಪ ಇವರು ಒಳ್ಳೆಯವ್ರಾಗಿರ್ತಾರೆ, ಅವ್ರದ್ದು ಇವ್ರಿಗೆ ಒಕ್ಕರ್ಸ್ಕೊಬಿಟ್ಟಿರುತ್ತೆ. ಇವ್ರಿಗೆ ಎಲ್ಲೆಲ್ಲಿದ ಕಾಯಿಲೆಗಳು, ಎಲ್ಲೆಲ್ಲಿದ ಅಂಗಾಂಗಗಳು ಕಳ್ಕೊತಾರೆ. ಡಾಕ್ಟ್ರ್ ಹತ್ರ ಹೋಗಿ ಲಕ್ಷ ಹಣ ಕಟ್ಟಬೇಕು ಹಾಸ್ಪಿಟ್ಲ್ಗಳಲ್ಲಿ. ನರಕ ಯಾತನೆ ಬೇರೆ ಅಲ್ಲಿ. ಕೆಲವರು ಇಲ್ಲೇ ಪಾಪ ಮಾಡ್ತಾರೆ. ದೊಡ್ಡ ಪುಡಿಂಗ ಅನ್ನೋದು ನೋಡಿರ್ಬೇಕು ನೀವು. ಎಲ್ಲೆಲ್ಲೋ ಗಲಾಟೆಗಳು, ದೋಂಬಿಗಳು, ಜಗಳಗಳು, ತಗಾದೆಗಳು, ವಂಚನೆ, ಮೋಸ ಇದೆಲ್ಲ ಮಾಡ್ತಾರೆ ಕೆಲವರು ಉದ್ದೇಶಪೂರ್ವಕವಾಗಿ. ಇವರು ವಯಸ್ಸಾದ್ಮೇಲೆ ತಗಲಾಕೊಂತಾರೆ ರೋಗಗಳಿಗೆ, ಬಾಧೆಗಳಿಗೆ. ಆವಾಗೆಲ್ಲ ಒಂದೊಂದೇ ಫೈಲರ್ ಆಗುತ್ತೆ. ಒಂದು ಕಿಡ್ನಿ, ಇನ್ನೊಂದು ಮತ್ತೊಂದು ಎಲ್ಲ ಫೈಲರ್ ಆಗುತ್ತೆ. ಲಾಸ್ಟಿಗೆ ಡಾಕ್ಟ್ರು ಕೂಡ ಡೋಸೇಜ್ ಕೊಡೋಕ್ಕಾಗಲ್ಲ, ಕಡಿಮೆ ಡೋಸೇಜ್ ಕೊಡ್ತಾರೆ. ಆವಾಗ ಇವರು ಕಡಿಮೆ ಡೋಸೇಜ್ ಕೊಟ್ಟರೆ ಇವ್ರ ನೋವು ಕಡಿಮೆ ಆಗಲ್ಲ. ಕಡಿಮೆ ಡೋಸೇಜ್ ಕೊಟ್ಟರೆ ಇವ್ರ ನೋವು ಕಡಿಮೆ ಆಗಲ್ಲ, ನೋವು ಹಂಗೆ ಇರುತ್ತೆ. ಜಾಸ್ತಿ ಡೋಸೇಜ್ ಕೊಟ್ಟರೆ ಇವ್ರು ಹೊರಟಾಗ್ತಾರೆ ಮೇಲೆ, ಅಥವಾ ರಿಯಾಕ್ಷನ್ ಆಗಿ ಇನ್ನೂ ಏನೇನೋ ಒಕ್ಕರ್ಸ್ಕೊಳ್ತಾರೆ. ಅವಾಗ ಅದಕ್ಕೆ ಡಾಕ್ಟ್ರು ಹಂಗೆಲ್ಲ ಕೊಡೋಕ್ಕಾಗಲ್ಲಪ್ಪ, ನಿನಗೆ ವಯಸ್ಸಾಗಿದೆ, ಜಾಸ್ತಿ ಕೊಡೋಂಗಿಲ್ಲ, ಕಡಿಮೆನೇ ಕೊಡೋದು ನಾವು. ಇಷ್ಟ ಇದ್ದರೆ ಹಾಸ್ಪಿಟ್ಲಲ್ಲಿರೋ, ಇಲ್ಲಾಂದ್ರೆ ಹೊರಟೋಗು, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡು ಅಂದ್ಬಿಡ್ತಾರೆ ಡಾಕ್ಟ್ರು. ಆವಾಗ ಇವ್ರು ಏನು ಮಾಡೋದು ಅಂತ ಕಡಿಮೆನೇ ತೊಗೋತಾರೆ. ಕಡಿಮೆ ತಗೊಂಡ್ರೆ ರೋಗ ವಾಸಿ ಆಗೋಲ್ಲ. ನರಳಬೇಕು. ವಯಸ್ಸಾಗಿರುತ್ತೆ. ಇದ್ದಿದ್ದ ಕಡೆನೇ 1, 2, 3 ಎಲ್ಲ ಇದ್ದಿದ್ದ ಕಡೆನೇ ಯಾರು ನೋಡ್ತಾರೆ ಅವಾಗ? ಇವ್ರದ್ದು ಎಷ್ಟೇ ಹಣ ಇರಲಿ, ಬ್ಯಾಂಕಲ್ಲಿ ಎಷ್ಟೇ ಆಸ್ತಿ ಇರಲಿ, ಯಾರು ನೋಡ್ತಾರೆ? ಇದ್ದಿದ್ದ ಕಡೆ ಅವರು 1, 2 ದಿನ 3 ದಿನ ನೋಡ್ತಾರೆ, ಆಮೇಲೆ ಅಷ್ಟೇ. ಇದು ಪರಿಸ್ಥಿತಿ ಅನುಭವಿಸ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ. ಯಾರ್ಯಾರೋ ಮಾನಸಿಕವಾಗಿ ಹಿಂಸೆ, ಯಾರ್ಯಾರೋ ಇವ್ರು ದುಡ್ಡು ಕೊಟ್ಬಿಟ್ಟಿರ್ತಾರೆ ಬಡ್ಡಿಗೆ, ಅವ್ರು ವಾಪಸ್ ಕೊಡೋಲ್ಲ, ಅದು ಬೇರೆ ಕೊರಗು. ಇನ್ನೂ ಯಾವ್ಯಾವುದೋ ಜಮೀನು ಗಲಾಟೆಗಳು ಅದು ಇದು ಕೋರ್ಟಲ್ಲಿರುತ್ತೆ, ಅದು ಬೇರೆ ಫೀಲಿಂಗ್ ಇವ್ರಿಗೆ. ಏನೇನೋ ಇವ್ರಿಗೆ ಫೀಲಿಂಗು. ಸಾಯೋ ಟೈಮಿಗೆ ರೋಗಗಳು ಅವಣಿಸ್ಕೊಬಿಟ್ಟಿದೆ. ಯಾಕೆ? ಹಿಂದೆ ಮಾಡಬಾರ್ದು ಪಾಪಗಳು ಮಾಡಿರ್ತಾರೆ ಇವರು, ಭಾಳ ಭಯಾನಕವಾಗಿ ಮಾಡಿರ್ತಾರೆ. ಅಥವಾ ಪೂರ್ವಿಕರು ಮಾಡಿರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಒಕ್ಕರ್ಸ್ಕೊಂಡಿರುತ್ತೆ. ಅಥವಾ ಇವರು ಸಪೋರ್ಟ್ ಮಾಡಿರ್ತಾರೆ ಬೇರೆಯವ್ರಿಗೆ, ಪಾಪ ಮಾಡೋರಿಗೆ ಯಾವುದೋ ಒಂದು ರೂಪದಲ್ಲಿ ಒಕ್ಕರ್ಸ್ಕೊಂಡಿರುತ್ತೆ. ಅದಕ್ಕೆ ಈ ಕಂತ್ರಯುಗದಲ್ಲಿ ಕೆಟ್ಟವ್ರು ಜಾಸ್ತಿ ಇದ್ದಾರೆ, ಅವ್ರ ಮಧ್ಯೆ ನಾವಿದ್ವಿ. ನಾವೊಂದು ಒಳ್ಳೆ ಕೆಲಸ ಮಾಡೋದು ಕಷ್ಟ. ನಾವೇನೋ ಜೀವನ ಮಾಡಬೇಕು, ಏನೋ ಒಂದು 3 ಕಾಸು ಸಂಪಾದನೆ ಮಾಡಬೇಕು, ಹೆಂಡತಿ ಮಕ್ಕಳು, ಮನೆ ಸಂಸಾರ, ಗಂಡ ಮನೆ ಮಕ್ಕಳು ಅಂತೀವಲ್ಲ, ಹಾಗೆ ಸಂಸಾರ ಮ್ಯಾನೇಜ್ ಮಾಡಬೇಕು ಅಂತ ನಾವು ಕಷ್ಟಪಟ್ಟು ಹೋಗ್ತಾರೆ ಒಳ್ಳೆಯವರು. ಆದರೆ ದುರಾದೃಷ್ಟ ಅಂದರೆ ಕೆಟ್ಟವರೇ ಎಲ್ಲ ಕಡೆ ಒಕ್ಕರ್ಸ್ಕೊಬಿಟ್ಟಿದ್ದಾರೆ, ಎಲ್ಲೋದ್ರೂ ಅವರೇ. ಆದರೂ ಬೇರೆ ದಾರಿ ಇಲ್ಲ. ಒಳ್ಳೆಯವರು ಕೂಡ ಕೆಟ್ಟವರಾಗ್ಬಿಡ್ತಾರೆ ದುರಾದೃಷ್ಟ ಅಂದರೆ. ಇಲ್ಲಿ ಲಾಜಿಕ್ ಏನಪ್ಪ ಅಂದರೆ, ಒಳ್ಳೆಯವರು ಕೂಡ ಕೆಟ್ಟವರಾಗ್ಬಿಡ್ತಾರೆ ಇಂಥವ್ರ ಮಧ್ಯೆ. ಅದಕ್ಕೆ ನಾವು ಯಾವಾಗೂ ನಮ್ಮ ಒಳ್ಳೆತನನ ಕಳ್ಕೊಬಾರ್ದು. ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ನಾವು ಹಿಂದೆ ಸರಿಬಾರ್ದು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖ ಆಗಲಿ, ಏನೇನು ಹೋಗಿ ಬರಲಿ, ಹಳೆಯ ಕಾಲದಿಂದ ನಾವು ಸತ್ಯುಗ ಹೆಂಗಿತ್ತು, ತ್ರೇತಾಯುಗ ಹೆಂಗಿತ್ತು, ದ್ವಾಪರ ಯುಗ ಹೆಂಗಿತ್ತು, ಕಲಿಯುಗ ಹೆಂಗಿತ್ತು, ಈಗ ಕಂತ್ರಿಯುಗ ಹೆಂಗಿದೆ, ಇದನ್ನು ಅರ್ಥ ಮಾಡಿಕೊಂಡು ನಾವು ದೃಢವಾದ ಒಂದು ಸಂಕಲ್ಪವನ್ನು ಮಾಡಿ ನ್ಯಾಯ, ನೀತಿ, ಸತ್ಯ, ಧರ್ಮದಲ್ಲಿನ ಹೋಗಬೇಕು. ಭಗವಂತನನ್ನು, ಭಗವತಿಯನ್ನು ನಂಬಿ ಅವರ ಮೇಲೆ ಭಕ್ತಿ ಇಟ್ಟು ನಾವು ಪ್ರತಿನಿತ್ಯ 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಹಿಂಗೆ ಅವ್ರ ಬಗ್ಗೆ ಧ್ಯಾನ, ತಪಸ್ಸನ್ನು ಮಾಡಬೇಕು. ಯಾವುದೋ ಒಂದು ದೇವತೆ, ಗುರುವಿನ ಮಂತ್ರ ಇಟ್ಕೊಂಡು. ಇದರಿಂದ ದೈವಭಕ್ತಿ, ದೈವಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ. ಅದು ನಮಗೆ ಅವರ ಆಗಿ, ನಮ್ಮ ಸುತ್ತಲೂ ಒಂದು ಶಕ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಉದ್ದೇಶಗಳು, ಇದೆಲ್ಲವನ್ನು ಈ ಪ್ರಕೃತಿ ನೋಡ್ತಾ ಇರುತ್ತೆ, ನಮ್ಮನ್ನು ಗಮನಿಸ್ತಾ ಇರುತ್ತೆ ಪ್ರಕೃತಿ. ಬೆಟ್ಟ, ಗುಡ್ಡ, ಮರ, ಗಿಡ, ಬಳ್ಳಿ, ಪ್ರಾಣಿಗಳು, ಪಕ್ಷಿಗಳೆಲ್ಲವೂ, ಕ್ರಿಮಿಕೀಟಾದಿಗಳು ನಮ್ಮನ್ನು ಗಮನಿಸ್ತಾ ಇರ್ತವೆ. ಪಂಚಭೂತಗಳ ಶಕ್ತಿ, ಅವುಗಳ ಆಶೀರ್ವಾದ, ಹಾಗೆ ದೈವಿ ಶಕ್ತಿ, ಗುರು ಶಕ್ತಿ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಅವು ನಮ್ಮನ್ನು ರಕ್ಷಣೆ ಮಾಡ್ತವೆ. ಕಲಿಯುಗದಲ್ಲಿ ನೀವು ಅರ್ಧ ಗಂಟೆ ತಪಸ್ಸು ಮಾಡಿದ್ರೆ ಸಾಕು, ಧ್ಯಾನ ಮಾಡಿದ್ರೆ ಸಾಕು, ಭಗವಂತ ಒಲಿತಾರೆ. ಭಕ್ತಿ ಇರಬೇಕಷ್ಟೇ ನಮ್ಮಲ್ಲಿ, ಒಳ್ಳೆಯ ಮನಸ್ಸು, ಭಾವನೆಗಳು, ನಿರ್ಮಲವಾದ ಭಕ್ತಿ ಇರಬೇಕು.
ಅದೇ ಹಳೆಯ ಕಾಲದಲ್ಲಿ 100 ವರ್ಷ 1000 ವರ್ಷ ತಪಸ್ಸು ಮಾಡಬೇಕಾಗಿತ್ತು. ಅವಾಗಲೂ ಭಗವಂತ ಒಲಿತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಜನ ಋಷಿಮುನಿಗಳು ತಲೆ ಕೆಳಗಾಕಿ ಕಾಲ ಮೇಲೆತ್ತಿ ತಪಸ್ಸು ಸಾಧನೆ ಮಾಡಿ ಲಾಸ್ಟ್ಗೆ ಹಂಗೆ ಸತ್ತು ಹೋಗೋರು. ಸಾವಿರಾರು ಲಕ್ಷಾಂತರ ವರ್ಷ ತಪಸ್ಸು ಮಾಡಿ ಹಂಗೆ ಹೋಗೋರು. ಲಾಸ್ಟಿಗೆ ಭಗವಂತಿ ಒಲಿತಾ ಇರಲಿಲ್ಲ ಅವರಿಗೆ. ಆದರೆ ಕಲಿಯುಗದಲ್ಲಿ ಹಂಗಲ್ಲ, ಕೇವಲ ಅರ್ಧ ಗಂಟೆ 15 ನಿಮಿಷ ಕೂತ್ಕೊಂಡ್ರು ಕೂಡ ಭಗವಂತ ಒಲಿತಾನೆ ಅಂತ ಒಂದು ಸೂತ್ರ ಇದೆ, ಒಂದು ತತ್ವ ಇದೆ, ಒಂದು ನಂಬಿಕೆ ಇದೆ, ಒಂದು ಸಿದ್ಧಾಂತ ಇದೆ. ಪ್ರಯತ್ನ ಪಡಿ, ಕಷ್ಟಪಡಿ, ಯಾರಿಗೋ ಯಾವುದಕ್ಕೋ ಹೆದರ್ಕೋಬೇಡಿ. ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರಗೆ ತನ್ನಿ. ನಿಮ್ಮಲ್ಲಿರುವ ಸುಪ್ರೀಂ ಪವರ್, ಆ ಪವರ್ನ ಹೊರಗೆ ತನ್ನಿ. ನಿಮ್ಮಲ್ಲಿರುವ ಶಕ್ತಿ ಅದನ್ನು ಹೊರಗೆ ತನ್ನಿ. ಖಂಡಿತ ಶಕ್ತಿ ಮ್ಯಾನ್ ಆಗ್ತೀರ, ಸೂಪರ್ ಮ್ಯಾನ್ ಆಗ್ತೀರ, ಯಾವುದೇ ಡೌಟ್ ಇಲ್ಲ. ಈ ಪ್ರಕೃತಿಯಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತಾರೆ. ಸಾಧ್ಯನೋ ಅಸಾಧ್ಯನೋ ಕಷ್ಟ ಅಂತೂ ನಾವು ಪಡಬೇಕು, ಅನಿವಾರ್ಯತೆ ಇದೆ ಇಲ್ಲಿ ಬದುಕಲಿಕ್ಕೆ ನಮಗೆಲ್ಲರಿಗೂ. ಅದಕ್ಕಾಗಿ ಹೋರಾಟ ಮಾಡಬೇಕು. ಜೀವನಕ್ಕಾಗಿ ಒಂದು ಒಳ್ಳೆಯ ದೃಢ ಸಂಕಲ್ಪ ಇಟ್ಕೊಳ್ಳಿ. ಸಾಯೋವರೆಗೂ ಹೋರಾಟ ಮಾಡಿ. ತಪ್ಪೇಲಿದೆ, ಕಷ್ಟಪಡಿ. ತಪ್ಪೇಲಿದೆ, ₹1 ಖರ್ಚಾಗಲ್ಲ, ಕಷ್ಟಪಡಿ. ಇಲ್ಲಿ ಯಾವುದೇ ಒಂದು ಗುರಿ, ಆ ಗುರಿ ಮುಟ್ಟೋವರೆಗೂ ಹಿಂದಕ್ಕೆ ಹೆಜ್ಜೆ ಆಡಬಾರ್ದು. ಮಧ್ಯದಲ್ಲಿ ಸಾಕಷ್ಟು ಜನ ನಿಮ್ಮ ಕಾಲು ಎಳೆಯೋರು ಇರ್ತಾರೆ. ಕಾಲು ಎಳೆಯೋರು ಅಂದರೆ ಗೊತ್ತಲ್ಲ, ಅದು ಮಾಡಬೇಡ, ಇದು ಮಾಡಬೇಡ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದರಲ್ಲಿ ನಿನಗೆ ಲಾಸ್ ಆಗುತ್ತೆ, ಅದು ನೀನು ಉದ್ಧಾರ ಆಗಲ್ಲ, ಅದಕ್ಕೆ ಕೆಲಸಕ್ಕೆ ಕೈ ಹಾಕಬೇಡ, ಹಿಂಗೆ ನಿಮ್ಮನ್ನು ಕೆಡ್ಸೋರು ಇರ್ತಾರೆ. ಅವ್ರ ಕಡೆ ಗಮನ ಕೊಡಬೇಡಿ. ಯಾವುದು ಒಳ್ಳೆ ಕೆಲಸ ಅಂತ ನಿಮ್ಗೆ ಅನಿಸುತ್ತೆ 100 ಸಾರಿ ಯೋಚನೆ ಮಾಡಿ, 100 ಸಾರಿ ಯೋಚನೆ ಮಾಡಿ, 100 ಸಾರಿ ಯೋಚನೆ ಮಾಡಿ, 100 ಸಾರಿ ಯೋಚನೆ ಮಾಡಿ. ಅದು ಸರಿ ಅಂತ ಅನಿಸಿದ್ರೆ ಒಂದು 10 ಜನಕ್ಕೆ ಹೇಳಿ, ಪರವಾಗಿಲ್ಲ ಒಳ್ಳೆಯವ್ರಿಗೆ. ಅವರು ಅದರಲ್ಲಿ ಒಂದು 8 ಜನ ಪರವಾಗಿಲ್ಲ ಮಾಡು ಅಂದರೆ ಆ ಕೆಲಸಕ್ಕೆ ಕೈ ಹಾಕಿ. ಕೈ ಹಾಕಿದ ಮೇಲೆ ಹಿಂದಕ್ಕೆ ಹೋಗಬೇಡಿ, ಇಲ್ಲ ಕೈ ಹಾಕೋವಾಗಿ ಯೋಚನೆ ಮಾಡಿ. ಇದು ಲಲಿತ ಸೂತ್ರ, ಇದು ನಿಮ್ಮದಾಗಿರಲಿ. ಓಕೆ ಅವರೇ, ನಿಮ್ಮ ಕೆಲಸಗಳಲ್ಲಿ ಒಳ್ಳೆಯದಾಗಲಿ, ಪ್ರಯತ್ನ ಪಡಿ. ಈ ವಿಡಿಯೋಲ್ಲ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸದಾಲೆ ಒಳ್ಳೆಯದಾಗಲಿ, ಹೆದರ್ಕೋಬೇಡಿ. ದೈವಭಕ್ತಿ ಕಲಿಯುಗದಲ್ಲಿ, ಕಂತ್ರಯುಗದಲ್ಲಿ ನಿರ್ಬಲವಾದ ಭಕ್ತಿ ಇದ್ದರೆ ಅತಿ ಬೇಗನೆ ಗುರು ದೈವ ಒಲಿತಾರೆ. ಯಾವುದೇ ಚಿಂತೆ ಮಾಡಬೇಡಿ. ಖಂಡಿತ ಅವರು ದಯ ಅನುಕಂಪ ಇದ್ದರೆ ಗುರು ದೈವದು. ಖಂಡಿತ ನಾವು ಒಂದೊಂದು ಮೆಟ್ಲು ಮೇಲೆ ಹೋಗ್ತೀವಿ, ಮೇಲೆ ಹೋಗ್ತೀವಿ, ಬೇಗನೆ ಉದ್ಧಾರ ಆಗ್ತೀರಿ. ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ರೋಗಗಳಿರಲಿ, ಶತ್ರು ಬಾಧೆ ಇರಲಿ, ಅದರಿಂದ ನಾವು ಮುಕ್ತರಾಗ್ತೀರಿ. ಎಷ್ಟೇ ದಾರಿದ್ರ್ಯ ಇರಲಿ, ಅದರಿಂದ ಮುಕ್ತರಾಗ್ತೀರಿ. ಯಾವುದೇ ಸಂದೇಹ ಇಲ್ಲ. ಗುರುಭಕ್ತಿ ದೈವಭಕ್ತಿ ಕಲಿಯುಗದಲ್ಲಿ ಅತಿ